Hi, welcome back. In continuation of our old conversation, you remember or you forgotten? ನೆನಪಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ನಮ್ಮ ವಿಡಿಯೋ ನೋಡಿ. We were talking about examination, performance and the competition. ಹೌದಲ್ವಾ? ಇವಾಗ ನೆನಪಿಗೆ ಬಂತಲ್ವಾ? So in continuation of our conversation, let's see what our teachers says about this examination, competition and performance. Here we go. We have two teachers actually in two different organization in Bangalore, well-known dancer and dance teacher, performer also ಅಲ್ವಾ. ಸೊ ಒಬ್ಬರದು ಎಕ್ಸಾಮ್ ಸ್ಟೂಡೆಂಟ್ಸ್ ಮುಗ್ದಿದ್ದಾರೆ, ಅದಕ್ಕೆ ನಗು ಬರ್ತಿದೆ. ಇನ್ನೊಬ್ರು ಮಕ್ಕಳು ಹೋಗ್ತಿದ್ದಾರೆ ಎಕ್ಸಾಮ್ಗೆ, ಸೊ ಟೆನ್ಷನ್ ಅಲ್ಲಿ ನಗು ಬರ್ತಿದೆ. ನಿಮ್ಗೇನ್ ಅನ್ಸುತ್ತೆ, ಯಾವ್ದು ಇಷ್ಟ ನಿಮ್ಗಳಿಗೂ ಕೂಡ ಟ್ರೈನ್ ಮಾಡುವಾಗ ಮಕ್ಕಳಿಗೆ? ಎಕ್ಸಾಮ್ ಆರ್ ಪರ್ಫಾರ್ಮೆನ್ಸ್ ಆರ್ ಕಾಂಪಿಟೇಷನ್? ದೇರ್ ಆರ್ 3 ಸೆಗ್ಮೆಂಟ್. ಎಸ್, ನಿಮ್ಮ ಹೆಸರು ಹೇಳಿ, ಆಮೇಲೆ ಹೇಳಿ. ನನ್ನ ಹೆಸರು ಶ್ರೀ ಸನ್ನಿಧಿ. ನನ್ನ ನೃತ್ಯ ಸಂಸ್ಥೆ HSR ಲೇಔಟ್ ನಲ್ಲಿ ನಾದ ನೃತ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಅಂತ ಹೇಳಿ ನನ್ನ ಗುರುಗಳ ಒಂದು ಬ್ರಾಂಚ್ ಇನ್ಸ್ಟಿಟ್ಯೂಷನ್. ನಂಗೆ ಅದೇ ಅಫ್ಕೋರ್ಸ್ ಪರ್ಫಾರ್ಮೆನ್ಸ್ ಅನ್ನುವಾಗ ಅದರದ್ದೊಂದು ಎಂಥೂಸಿಯಾಸಮ್ ಬೇರೆ ಇರುತ್ತೆ. ಈ ಎಕ್ಸಾಮ್ ನಿಟ್ಟಿನಲ್ಲಿ ಮಕ್ಕಳು ಥಿಯರಿ ಕಲಿತಾರಲ್ಲ, ಅದು ಖುಷಿ ಆಗುತ್ತೆ. ಸೊ ಎಕ್ಸಾಮ್ ಇದು ಪ್ರಾಕ್ಟಿಕಲ್ಸು ಹೌದು ಇಂಪಾರ್ಟೆಂಟ್, ಹಾಗೆ ಥಿಯರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕಲಿಸೋ ಇದು ಸ್ವಲ್ಪ ಎಕ್ಸಾಮ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಪರ್ಫಾರ್ಮೆನ್ಸ್ಗಿಂತ. ಪರ್ಫಾರ್ಮೆನ್ಸ್ ಅಲ್ಲಿ ಅವ್ರಿಗೂ ಹುರುಪಿರುತ್ತೆ, ಪೇರೆಂಟ್ಸಿಗೆ ಕೂಡ ಹುರುಪಿರುತ್ತೆ, ಸ್ವಲ್ಪ ಎಕ್ಸಾಮ್ ಅಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ಸ್ಗೆ ನನ್ನ ಮಕ್ಕಳಲ್ಲಿ ಇಲ್ಲಿವರೆಗೆ ನಾನು ಕಲಿಸಿಲ್ಲ, ಇನ್ನು ಸ್ವಲ್ಪ ತಯಾರಾಗಿರುತ್ತೆ. ನನ್ನ ಹೆಸರು ಮಂಜುಳಾ ಅಂತ, HSR ಲೇಔಟ್ ಬ್ರಾಂಚ್ ಇದ್ದು ನಾಟ್ಯವರ್ಧಿನಿ ಡಾನ್ಸ್ ಅಂಡ್ ಮ್ಯೂಸಿಕ್ ಅಕಾಡೆಮಿ ಅಂತ. ನನಗೆ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಬಿಕಾಸ್ ಪರ್ಫಾರ್ಮೆನ್ಸ್ ಮಕ್ಕಳು ಅವ್ರು ಏನ್ ಮಾಡಿದ್ರು ನೋಡಿದವರು ತುಂಬಾ ಚೆನ್ನಾಗಿದೆ ಅಂತ ದೇ ವಿಲ್ ನಾಟ್ ಗಿವ್ ಕಾಂಪ್ಲಿಮೆಂಟ್ಸ್. ಅಲ್ಲಿ ಯಾರು ಕಾಂಪ್ಲಿಮೆಂಟ್ಸ್ ಕೊಡೋಕಿರಲ್ಲ, ಕಮೆಂಟ್ಸ್ ಇರಲ್ಲ. ಮಕ್ಕಳು ಹೆಂಗೋ ಹಂಗ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ ವಿತ್ ಎಕ್ಸ್ಪ್ರೆಷನ್. ಅರಮಂಡಿ ಇಲ್ಲ ಅಂದ್ರು ಹೇಗಿದ್ರು ಹಾಡ್ ಅದು ವಿಷಲ್ಗೋಸ್ಕರ ಮಾಡೋದು ಪರ್ಫಾರ್ಮೆನ್ಸ್. ಬಟ್ ಎಕ್ಸಾಮ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ದೇ ವಿಲ್ ಲರ್ನ್ ಮೋರ್, ಜಾಸ್ತಿ ಕಲಿತಾರೆ. ಅವ್ರಿಗೆ ಸ್ಟೇಜ್ ಫಿಯರ್ ಏನೋ, ಬಿಕಾಸ್ ಟೀಚರ್ ಹತ್ರನೇ ಕಲಿಯೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದು ಎಕ್ಸಾಮಿನರ್ ಮುಂದೆ ನಿಂತ್ಕೊಂಡಾಗ ಅವ್ರಿಗೆ ಧೈರ್ಯ ಜಾಸ್ತಿ ಆಗುತ್ತೆ. ಲೈಫಲ್ಲೂ ಆ ಧೈರ್ಯ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೆ ಎಲ್ಲಾ ಕಡೆ ಫೇಸ್ ಮಾಡ್ತಾರೆ. ಎಕ್ಸಾಮ್ ಅಂದ್ರೆ ಏನು ತುಂಬಾ ತಿಳ್ಕೊಳ್ತಾರೆ. ಪ್ಲಸ್ ಅಲ್ಲಿ ಥಿಯರಿನೂ ಇದೆ, ಇಲ್ಲಿ ರೈಟಿಂಗ್ ಇರುತ್ತೆ. ಸೊ ಹೈಯರ್ ಲೆವೆಲ್ ಎಜುಕೇಶನ್ ಈಗ 10 ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅರ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಎಕ್ಸಾಮ್ ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಪರ್ಫಾರ್ಮೆನ್ಸ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವ ಏಜ್ ಅವ್ರು ಬೇಕಾದ್ರೂ ಮಾಡ್ಬೋದು. ಎಕ್ಸಾಮ್ ಎಲ್ಲರಿಗೂ ಸಿಗಲ್ಲ ಆಪರ್ಚುನಿಟಿ. ಸೊ ನನಗೆ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ಮಕ್ಳಿಗೆ ಬೇಕು ಅದು ಆಕ್ಚುಲಿ. ಥ್ಯಾಂಕ್ ಯು both of you. Good luck.